ಹಾಯ್ ಫ್ರೆಂಡ್ಸ್, ಸುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬ್ರೆಡ್ ರೋಲ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನೊಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲ್ಗೆ ಕುದಿಸ್ಕೊಂಡಿರೋಂಥ ಪೊಟ್ಯಾಟೋನ ಆಲ್ರೆಡಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಿದ್ದೀನಿ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ, 1-3 ಹಸಿ ಮೆಣಸಿನ್ಕಾಯಿ. ಖಾರ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡ್ಕೊಳ್ಳಿ. 1 ಟೀ ಸ್ಪೂನ್ ಅಚ್ಕಾರದ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಚಾಟ್ ಮಸಾಲ, 1/4 ಟೀ ಸ್ಪೂನ್ ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್. ಇವಾಗ ಇದನ್ನ ನೀಟಾಗಿ ಕಲಿಸ್ಕೊಳ್ಳೋಣ. ನಾನು ಆಲ್ರೆಡಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರೋದ್ರಿಂದ ನಾನು ಇದನ್ನ ಕೈಲೇನೆ ನೀಟಾಗಿ ಕಲಿಸ್ಕೊತೀನಿ. ನೋಡಿ, ನಾನು ಜಾಸ್ತಿ ಏನು ಸ್ಪೈಸಸ್ ಆ್ಯಡ್ ಮಾಡಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸು ನಾನು ತಗೊಂಡಿಲ್ಲ. ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ. ನೋಡಿ, ಇವಾಗ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಬ್ರೆಡ್ ರೋಲ್ನ ಯಾವ ಥರ ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬ್ರೆಡ್ನ ತಗೊಂಡಿದ್ದೀನಿ. ಈ ಬ್ರೆಡ್ನ ಎಡ್ಜಸ್ಟ್ನ ನಾನು ಕಟ್ ಮಾಡ್ಕೊತಿದ್ದೀನಿ. ಇವಾಗ ಈ ಬ್ರೆಡ್ನ ಈ ಥರ ನೀರಲ್ಲಿ ಸ್ವಲ್ಪ ಡಿಪ್ ಮಾಡಿಕೊಂಡು ಈ ಥರ ಉಳಿದಿರೋ ನೀರನ್ನ ಹಿಂಡ್ಕೊಂಬಿಡಿ. ಇವಾಗ ಈ ಬ್ರೆಡ್ಡಿಗೆ ಫ್ರೆಂಡ್ಸ್ ಇವಾಗ ಸೆಂಟ್ರಲ್ಲಿ ಈ ಥರ ಸ್ಟಫ್ನ ಇಟ್ಬಿಟ್ಟು ಈ ಥರ ಹಾಕ್ಕೊಂಡು ಇದನ್ನು ಫುಲ್ಲಾಗಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡ್ಕೊಂಡ್ಮೇಲೆ 2 ಕೈಯಿಂದ ಈ ಥರ ಸ್ವಲ್ಪ ಟ್ಯಾಪ್ ಮಾಡ್ಕೊತ ಬನ್ನಿ, ರೋಲ್ ಮಾಡಿಕೊಂಡು. ಆವಾಗ ನೀಟಾಗಿ ಬ್ರೆಡ್ಡು ಕವರ್ ಆಗುತ್ತೆ. ನಾನು ಇದೇ ರೀತಿಲೇ ನಾನು ಉಳಿದಿರೋಂಥ ಬ್ರೆಡ್ ರೋಲ್ನು ರೆಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಬ್ರೆಡ್ ರೋಲ್ ರೆಡಿಯಾಗಿದೆ. ನಾನು ಉಳಿದಿರೋದನ್ನು ಇದೇ ರೀತಿಲಿ ರೆಡಿ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ಎಣ್ಣೆ ಬಿಸಿಯಾಗಿದೆ. ನಾವು ಮಾಡ್ಕೊಂಡಿರೋಂಥ ಬ್ರೆಡ್ ರೋಲ್ನ ಎಣ್ಣೆಲಿ ನಿಧಾನವಾಗಿ ಈ ಥರ ಹಾಕೊಳ್ಳೋಣ. ಇದನ್ನ ಸಣ್ಣ ಉರಿಲೇನೆ ಡೀಪ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ದೊಡ್ಡ ಉರಿಲಿಟ್ಟು ಕರೆದ್ಬಿಟ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ. ಸಣ್ಣ ಉರಿಲಿಟ್ರೇನೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಫುಲ್ ರೋಲು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬ್ರೆಡ್ ರೋಲು ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ನಾನು ಇದನ್ನ ಎಣ್ಣೆಯಿಂದ ರಿಮೂವ್ ಮಾಡ್ಕೊತಿದ್ದೀನಿ. ಓಕೆನಾ? ಬಿಸಿ ಬಿಸಿಯಾದ ಬ್ರೆಡ್ ರೋಲ್ ರೆಡಿ ಆಗಿದೆ. ನಾನು ಇದನ್ನ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತೀನಿ ಇವಾಗ. ಫ್ರೆಂಡ್ಸ್, ಬಿಸಿ ಬಿಸಿಯಾದ ಬ್ರೆಡ್ ರೋಲ್ ರೆಡಿ. ನೀವು ಒಂದ್ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಯಾವ ತರ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ನನ್ನ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.